ಗ್ರೋತ್ ಸ್ಕ್ಯಾನಿಗೆ ಹೋಗ್ತಾ ಇದ್ದೀನಿ ಟು ಸಿ ದ ಬೇಬಿ. ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ, ಬಟ್ ಸ್ವಲ್ಪ ನರ್ವಸ್ಸು ಇದೆ. ಮಳೆ ಬರೋಂಗಾಗಿದೆ, ಫುಲ್ಲು ಮೋಡ ಕವಿದಿದೆ. ಬೆಂಗಳೂರಲ್ಲಿ ಮಳೆ ಬಂದಿದೆ, ಒಂದು ತುಂಬ ಖುಷಿ. ಆದರೂ ಎಲ್ಲ ಕಡೆ ಮರಗಳು ಬಿದ್ದಿರೋದ್ರಿಂದ ಅದು ಬೇರೆ ಭಯ. ಫ್ರೆಂಡ್ಸ್, ಇದು ನನ್ನ 8th ಮಂತ್ ಕೊನೆಯ ಸ್ಕ್ಯಾನ್, ನನ್ನ ಪ್ರೆಗ್ನೆನ್ಸಿ ಇಡೀ ಜರ್ನಿಯಲ್ಲಿರೋ ಕೊನೆಯ ಸ್ಕ್ಯಾನ್. ಹೋಗ್ತಾ ಇದ್ದೀವಿ ಹಾಸ್ಪಿಟ್ಲಿಗೆ. ನೀವು ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಅಮೂಲ್ಯವಾದ ಕಮೆಂಟ್ಸನ್ನು ತಿಳಿಸ್ಕೊಡಿ. ಇಲ್ಲಿ ನೋಡಿ, ನಾವು ಅಲ್ಲಿ ಹೋದ್ವಿ, ರಿಸೆಪ್ಷನಲ್ಲಿ ನಾನು ವೆಯ್ಟ್ ಮಾಡ್ತಾ ಇದ್ವಿ. ಸೊ ತುಂಬ ಪ್ರೊಸೀಜರ್ಸ್ ಇದೆ ಸ್ಕ್ಯಾನಿಗೆ. ಅಂದರೆ ನಾವು ಆಧಾರ್ ಕಾರ್ಡು ಮತ್ತು ಕೆಲವೊಂದು ಫಾರ್ಮ್ ಎಲ್ಲ ಫಿಲ್ ಮಾಡಬೇಕು. ಅಷ್ಟೊತ್ತಿಗೆ ನನ್ನ ಮಗಳು ಅಲ್ಲಿ ಮಳೆ ಬಂದು ಹೋಗ್ಬಿಟ್ಟಿತ್ತು. ನಾವು ಹೋಗಿ ರೀಚ್ ಆಗೋಷ್ಟು ಮಳೆ ಸ್ಟಾರ್ಟ್ ಆಗಿತ್ತು. ಸೊ ಆ ಮಳೆಯಲ್ಲಿ ಬರೋ ಹುಳ ಇರುತ್ತೆ ನೋಡಿ, ಸಣ್ಣ ಸಣ್ಣ ಹುಳ. ಸೊ ಜಿಟ್ಟೆ ಥರ ಹಾರ್ತಿರುತ್ತಲ್ಲ, ಅದರ ಹಿಂದೆ ಅವಳು ಸುತ್ತಾ ಇದ್ದಾಳೆ. ಆಮೇಲೆ ಸ್ವಲ್ಪ ಹೊತ್ತು ನ್ಯೂಸ್ ಪೇಪರ್ ಇಟ್ಕೊಂಡು ಕೂತ್ಕೊಂಡು ನಾನು ನ್ಯೂಸ್ ಪೇಪರ್ ಓದ್ತೀನಿ ಅಂತ ಹೇಳ್ತಾ ಇದ್ಲು. ಬಟರ್ಫ್ಲೈ ಇಟ್ ವಿಲ್ ಕಮ್. ಫ್ರೆಂಡ್ಸ್, ನಂದು ಸ್ಕ್ಯಾನು ಕನ್ಸಲ್ಟೇಷನ್ ಎಲ್ಲ ಆಯಿತು. ನಾನು ಇದರೊಂದಿಗೆ ನನ್ನ ಸ್ಕ್ಯಾನ್ ರಿಪೋರ್ಟ್ನೂ ಅಟ್ಯಾಚ್ ಮಾಡಿದ್ದೀನಿ. ಸೊ ನೀವಿಲ್ಲಿ ನೋಡ್ಬೋದು, ಇದು ನನ್ನ ಗ್ರೋತ್ ಸ್ಕ್ಯಾನ್ ರಿಪೋರ್ಟು. ಸೊ ಅದ್ರ ಪ್ರಕಾರ ನನ್ನ EDD ಡೇಟ್ ಅಂದರೆ ಎಕ್ಸ್ಪೆಕ್ಟೆಡ್ ಡೆಲಿವರಿ ಡೇಟ್ 23rd ಜೂನ್ ಇದೆ. ನನಗೆ ಇನ್ನೂ 1 ಮಂತ್ ಟೈಮ್ ಇದೆ ಫ್ರೆಂಡ್ಸ್. ಆವಾಗ ಇದರಲ್ಲಿ ಎಲ್ಲದನ್ನು ಚೆಕ್ ಮಾಡ್ತಾರೆ, ನೀವು ನೋಡ್ಬೋದು. ಪ್ರೆಸೆಂಟೇಷನ್ ಸೆಫಾಲಿಕ್ ಇದೆ. ಸೆಫಾಲಿಕ್ ಅಂದರೆ ತಲೆ ಕೆಳಗೆ ಹಾಗೂ ಕಾಲು ಮೇಲ್ಗಡೆ ಭಾಗದಲ್ಲಿದೆ. ಬ್ರೀಚ್ ಪೊಸಿಷನ್ ಅಂದರೆ ತಲೆ ಮೇಲ್ಗಡೆ, ಮಗುವಿನ ಕಾಲು ಕೆಳಗಡೆ ಇದೆ ಅಂತ ಅರ್ಥ. ಪ್ಲಾಸೆಂಟಾ ಪೊಸಿಷನ್ ಪೋಸ್ಟೀರಿಯರ್ ಹೈ ಇದೆ. ಆಮ್ನಿಯೋಟಿಕ್ ಫ್ಲೂಯಿಡ್ ನಾರ್ಮಲ್ ಇದೆ. ಹಾಗೂ ಬೇಬಿ ವೆಯ್ಟ್ 2101 ಗ್ರಾಮ್ ಇದೆ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್ ದಿಸ್ ಟೈಮ್. ಯಾಕಂದರೆ ಲಾಸ್ಟ್ ಟೈಮು ಸ್ವಲ್ಪ ವೆಯ್ಟ್ ಕಮ್ಮಿ ಇದೆ ಅಂತ ಹೇಳಿದರು ಡಾಕ್ಟರು. ಹಾಗೂ ಹಾರ್ಟ್ ರೇಟ್ 166 BPM ಇದೆ. ಇದರಲ್ಲಿ ಗ್ರೋತ್ ಸ್ಕ್ಯಾನಲ್ಲಿ ಪ್ರತಿಯೊಂದು ಚೆಕ್ ಮಾಡ್ತಾರೆ ಫ್ರೆಂಡ್ಸ್. ಮಗುವಿನ ಗ್ರೋತ್ ಹೇಗಾಗಿದೆ, ಅದರದ್ದು ವೆಯ್ಟು, ಅದರದ್ದು ತಲೆ, ಬ್ರೈನ್ ಫಂಕ್ಷನ್, ಫೇಸ್, ಸ್ಪೈನ್, ನೆಕ್, ಸ್ಕಿನ್, ಆಮೇಲೆ ಲಂಗ್ಸ್ ಫಂಕ್ಷನ್ ಆಗ್ತಿದೆಯಾ, ಆಮೇಲೆ ಕಿಡ್ನಿಗಳು ನಾರ್ಮಲ್ ಆಗಿದೆಯಾ, ಸ್ಟಮಕ್ ಹೇಗಿದೆ, ಎಲ್ಲದ್ರ ಬಗ್ಗೆ ಇದರಲ್ಲಿ ಡೀಟೇಲ್ಸ್ ಕೊಡ್ತಾರೆ. ನಾನು ನನ್ನ 7th ಮಂತ್ ಸ್ಕ್ಯಾನ್ ಗ್ರೋತ್ ಸ್ಕ್ಯಾನ್ ಆದಾಗಲೂ ಹೇಳಿದ್ದೆ. ಸೊ ಇಲ್ಲೂ ಹಾಗೆ ಇದನ್ನು ಮಾಡ್ತಾರೆ. ಸೊ ಬಟ್ ನನಗೆ ಒಂದೇ ಒಂದು ಶಾಕಿಂಗ್ ನ್ಯೂಸ್ ಮತ್ತೆ ಕಾದಿತ್ತು ಇದರಲ್ಲೂ. ಕೆಲವೊಮ್ಮೆ ದೇವರು ನಮ್ಮನ್ನು ತುಂಬ ಪರೀಕ್ಷೆಗೆ ಒಳಪಡಿಸ್ತಾರೆ ಅಂತ ಅಂದ್ಕೊತೀನಿ. ಮತ್ತು ನಾವು ದೇವರೊಟ್ಟಿಗೆ ತುಂಬ ಕ್ಲೋಸ್ ಆಗೋದು ಆ ಕ್ಷಣಗಳೇ. ನಮಗೆ ಕಷ್ಟ ಬಂದಾಗ ನಾವು ದೇವ್ರ ಹತ್ರ ಹೋಗೋದು, ತುಂಬ ಕಷ್ಟ ಬಂದಾಗ ದೇವ್ರ ಹತ್ರ ಮೊರೆ ಹೋಗ್ತೇವಲ್ವ, ಹಾಗೆ ನನಗಿಲ್ಲಿ ಏನಾಗಿದೆ ಅಂದರೆ, ನನ್ನ ಈ ಪರ್ಟಿಕ್ಯುಲರ್ ಸ್ಕ್ಯಾನಲ್ಲಿ ನನಗೆ ತಿಳಿದು ಬಂದಿದ್ದು, ಒಂದು ಕಾರ್ಡ್ ಮಗುವಿನ ಕುತ್ತಿಗೆಗೆ ಸುತ್ಕೊಂಡ್ಬಿಟ್ಟಿದೆ. ಸೊ ಇದರಿಂದ ನನಗೆ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ಗಳು ತುಂಬ ಕಮ್ಮಿ ಇದೆ. ಅದು ಅಲ್ಲದೆ ನನ್ನದು ಸೆಕೆಂಡ್ ಬೇಬಿ ಆಗಿರೋದ್ರಿಂದ, ಫಸ್ಟು C-ಸೆಕ್ಷನ್ ಆಗಿರೋದ್ರಿಂದ ಇನ್ನೊಂದು ನಾರ್ಮಲ್ ಆಗೋದು ತುಂಬ ಕಷ್ಟ, C-ಸೆಕ್ಷನ್ ಆಗೋದಂತಲೇ ಹೇಳಿದ್ದಾರೆ. ನೋಡಬೇಕು. ನೀವಿಲ್ಲಿ ನೋಡ್ಬೋದು, ಸಿಂಗಲ್ ಕಾರ್ಡ್ ಅರೌಂಡ್ ದ ನೆಕ್. ತುಂಬ ಬೇಜಾರಾಯಿತು ಕೇಳಿ, ಯಾಕಂದರೆ ನನ್ನ ಮೊದಲಿನ ಮಗಳು ಕಂಡೀಷನಲ್ಲೂ ಹಾಗೆ ಆಗಿತ್ತು. ಅದು ನಮಗೆ ಲಾಸ್ಟ್ ಮೂಮೆಂಟ್ ಡೆಲಿವರಿ ದಿನ ನನಗೆ ಗೊತ್ತಾಗಿತ್ತು. ಇಲ್ಲಿ ನೋಡ್ಬೋದು, ನಾನು ಪಿಕ್ಚರ್ಸ್ ಎಲ್ಲ ಹಾಕಿದ್ದೇನೆ ಮಗುದು. ನಾನು ತುಂಬ ಬೇಜಾರಾಗಿಬಿಟ್ಟಿದ್ದೆ. ದೇವರಿದ್ದಾನೆ, ನೀವೆಲ್ಲ ನನಗೋಸ್ಕರ ಪ್ರಾರ್ಥನೆ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದಿಷ್ಟು ಇನ್ಫಾರ್ಮೇಷನ್ ವಿಡಿಯೋ ಒಂದಿಗೆ ಬರ್ತೇನೆ. ಅಲ್ಲಿ ತನಕ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.